तवेदिने रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृदयाय शुद्धविद्याय मध्वाय जनमो नमः। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं श्रीगुरुभ्यो नमः। हरिः ಓಂ. ದುರ್ಯೋಧನ ಧೃತರಾಷ್ಟ್ರನ ತಲೆ ತಿರುಗಿಸ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನೆ? ಕೊನೆಗೆ ಏನು ಹೇಳಿದವ? ಹಸ್ತಿನಾವತಿಯಿಂದ ಆ ಪಾಂಡವರನ್ನು ನೀನು ಹೊರಗೆ ಕಳಿಸಲಿಲ್ಲ ಅಂತೇಳಿದರೆ ಏನಾಗ್ತದೆ? ನೀನು ನಮ್ಮೆಲ್ಲರ 100 ಜನ ಮಕ್ಕಳು, ನಮ್ಮ 100 ಜನರ ಶವವನ್ನು ನೋಡ್ತೀಯಾ? ಆಯಿತು, ನೋಡಿಬಿಟ್ಟು ನೀನು ಖುಷಿ ಪಡು, ಯಾಕಂದರೆ ನಿನಗೆ ಪಾಂಡವರಿದ್ದಾರಲ್ಲ, ಸಾಕಲ್ವಾ? ಸೊ ಪಾರ್ಥೈಹಿ ಮುದಮೇಹಿ, ಪಾರ್ಥೈಹಿ ಅಂತೇಳಿದರೆ ಆ ಪಾಂಡವರಿಂದ ಮುದಂ ಏಹಿ, ಬಹಳ ಸಂತೋಷವನ್ನು ಹೊಂದು ನಮ್ಮನ್ನೆಲ್ಲ ಕೊಂದು ಹಾಕು ಅಂತ. ಅಂದರೆ ಹೇಳುವುದೇನು? ನಾವೆಲ್ಲ ಸತ್ತು ಹೋಗ್ತೀವಿ. ಯಾಕಂತೇಳಿದರೆ ಈ ಪಾಂಡವರ ಜೊತೆ ನಮಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಎಷ್ಟು ಒಳ್ಳೆಯವರು, ಅವರು ಬಲಿಷ್ಠರು, ಅವ್ರ ಜೊತೆಗೆ ವಿರೋಧ ಒಳ್ಳೆಯದಲ್ಲ. ಸೊ ಏನೂ ತೊಂದರೆನೇ ಇಲ್ಲ. ಅವರಿಬ್ಬರು ಬೇಕಾದಷ್ಟು ಖಜಾನೆಗೆ ತಂದು ಸುರಿತಾ ಇದ್ದಾರೆ, ಅವರು ಎಲ್ಲ ಒಳ್ಳೆಯ ಕೆಲಸನೇ ಮಾಡ್ತಾ ಇದ್ದಾರೆ ಅಂತ ಏನು ಹೇಳಿದರೂ ಕೂಡ ಇವನು ಕೇಳುವುದಿಲ್ಲ. ಅವರು ಇರಬೇಕು, ಒಂದೋ ನಾನಿರಬೇಕು ಅಂತಿದ್ರೆ ಅರ್ಥ. ಒಂದೋ ನಾವಿರಬೇಕು, ಅವರು ಕಳಿಸ್ಬೇಕು ನೀನು ಅವರನ್ನು. ಯಾಪಯಾಹಿ ಏನದು? ಯಾಪಯಸಿ ಅಂತೇಳಿದರೆ ನೀನು ಅವರನ್ನು ಹೊರಗೆ ಕಳಿಸಬೇಕು. ಎಲ್ಲಿಂದ? ನಾಗಪುರಾತ್, ಹಸ್ತಿನಾಪುರದಿಂದ. ಅವರು ಇಲ್ಲಿ ಇರಲಿಕ್ಕೆ ಕೂಡದು. ಅವರು ಇರ್ತಾರಂತಾದರೆ ನಾವು ಸತ್ತು ಹೋಗ್ತೀವಿ. ಅಂದರೆ ಒಂದೋ ಅವರಿರಬೇಕು, ಒಂದೋ ನಾವಿರಬೇಕು ಅಂತ ಈ ರೀತಿ ವ್ಯಂಗ್ಯವಾಗಿ ನಾವು ಸತ್ತೋದಾಗ ಅವ್ರ ಜೊತೆಗೆ ನೀನು ಸಂತೋಷವಾಗಿ ಇರು ಅಂತ ಶಕುನಿಯ ಬೆಂಬಲವನ್ನು ಪಡೆದು ಈ ನಾಸ್ತಿಕ್ಯವಾದ ಅಂತೇಳಿದರೆ ಎಲ್ಲವನ್ನು, ಇಡೀ ಪ್ರಪಂಚದ ನಾಶಕ್ಕೋಸ್ಕರನೇ ಹುಟ್ಟಿದ್ದಾನೋ ಏನೋ ಇವನು ಅಂತೇಳಿದರೆ, ಭಗವದ್ವೇಷಿ, ಹಿರಿಯರುಗಳ ದ್ವೇಷಿ, ಎಲ್ಲ ಒಳ್ಳೆಯದು ಏನಿದೆ ಅದರದ್ದೆಲ್ಲವನ್ನು ದ್ವೇಷ ಮಾಡುವಂತಹ ಈ ಕಲಿಯ ಅವತಾರವಾದ ಈ ದುರ್ಯೋಧನ ಈ ರೀತಿ ಹೇಳಿದಾಗ ಮುಂದೆ ಏನಾಯಿತು? ಇದ್ದಾರೆ ಇವತ್ತು ವೈರಾಯರು ವೈರಾರಿದ್ದಾರೆ. ಸೊ ವೈರಾರಿ ನೆಕ್ಸ್ಟ್ ಶ್ಲೋಕ. ಶ್ರೀ ಗುರುಭ್ಯೋ ನಮಃ. ಏವಂ ನಿಶಮ್ಯ ಗದಿತಂ ಸುತಹಾರ್ಧಪಾಶೈಃ ಆಕೃಷ್ಯತಾಶು ಸನೃಪೋರಿಧರೇಚ್ಛಯೈವ ಪ್ರೋವಾಚ ಪುತ್ರಮಪಿ ತೇ ಬಲಿನೋ ಹಿ ಪಾರ್ಥಾಃ ಶಕ್ಯಾ ಪುರಾತ್ತು ನ ಚಯಾಪಯಿತುಂ ಕಥಂಚೇತ್. 12ನೇ ಶ್ಲೋಕ. ಈ ರೀತಿ ದುರ್ಯೋಧನನು ಹೇಳಿದ ಎಲ್ಲ ಮಾತುಗಳನ್ನು ಧೃತರಾಷ್ಟ್ರನು ಕೇಳುತ್ತಾನೆ. ಆಮೇಲೆ ಮಗನಿಂದ ಹೇಳಲ್ಪಟ್ಟ ಅಂತಹ ಮಾತುಗಳನ್ನೆಲ್ಲ ಕೇಳಿ ಚಕ್ರಧಾರಿಯಾದ ಶ್ರೀಹರಿಯ ಇಚ್ಛೆಯಿಂದಲೇ ಪುತ್ರನಲ್ಲಿರತಕ್ಕಂಥ ಅತಿ ಸ್ನೇಹವೆನ್ನುವ ಆ ಹಗ್ಗಗಳಿಂದ ಅವನು ಶೀಘ್ರದಲ್ಲಿ ಸೆಳೆಯಲ್ಪಡುತ್ತಾನೆ. ಅಂದರೆ ಅವನು ಮಗನ ಅಧೀನನೇ ಆಗುತ್ತಾನೆ. ಹಾಗೂ ಮಗನನ್ನು ಕುರಿತು ಈ ರೀತಿ ಹೇಳುತ್ತಾನೆ, ಮಗನೇ, ಪಾಂಡವರು ಅತ್ಯಂತ ಬಲಿಷ್ಠರಾಗಿದ್ದಾರೆ. ಆದ ಕಾರಣ ಆ ಪಾಂಡವರನ್ನು ಹಸ್ತಿನಾಪತಿ ಪಟ್ಟಣದಿಂದ ಯಾವ ಪ್ರಕಾರದಿಂದಲೂ ಹೊರಕ್ಕೆ ಕಳುಹಿಸಲಿಕ್ಕೆ ಆಗುವುದೇ ಇಲ್ಲ ಅಂತ ಹೇಳ್ತಾರೆ. ಏವಂ ನಿಶಮ್ಯ ಗದಿತಂ ಸುತಹಾರ್ಧಪಾಶೈಃ ಆಕೃಷ್ಯತಾಶು ಸನೃಪಃ ಅರಿಧರೇಚ್ಛಯೈವ ಪ್ರೋವಾಚ ಪುತ್ರಂ ಅಪಿ ತೇ ಬಲಿನೋ ಹಿ ಪಾರ್ಥಾಃ ಶಕ್ಯಾ ಪುರಾತ್ತು ನ ಚ ಯಾಪಯಿತುಂ ಕಥಂಚಿತ್. ಅವರನ್ನು ನಾಗಪುರಾತ್ ಯಾಪಯಸಿ, ಅವರನ್ನು ನಾಗಪುರದಿಂದ, ಹಸ್ತಿನಾವತಿಯಿಂದ ಹೊರಗೆ ನೀನು ಕಳಿಸಬೇಕು. ಇಲ್ಲ ಅಂದರೆ ನಮ್ಮ 100 ಜನರ ಶವ ಬೀಳ್ತದೆ, ಅಂದರೆ ನಾವು ಸತ್ತು ಹೋಗ್ತೀವಿ. ಬೇಡ, ನಮಗೆ ಜೀವವೇ ಬೇಡ. ಸೊ ನಮ್ಮ ಶವವನ್ನು ನೋಡಿಕೊಂಡು ನೀನು ಆ ಪಾಂಡವರ ಜೊತೆಗೆ ಸಂತೋಷವಾಗಿ ಇರುವಂಥ ವ್ಯಂಗ್ಯ ಮಾಡಿದ್ದಾನೆ ದುರ್ಯೋಧನ. ಅಂದರೆ
ಸತ್ತೇ ಹೋಗ್ತೀವಿ ನಾವು, ಒಂದೇ ಅವರಿರಬೇಕು ಒಂದು ನಾವಿರಬೇಕಂತ ಹೇಳಿದ ದುರ್ಯೋಧನ. ಏವಂ ನಿಶಮ್ಯ ಗದಿತಂ, ಈ ರೀತಿ ದುರ್ಯೋಧನ ಹೇಳಿದ್ದನ್ನು ಕೇಳಿದ ಧೃತರಾಷ್ಟ್ರ, ಏವಂ ಈ ರೀತಿ ಗದಿತಂ ಹೇಳಿದ್ದನ್ನು, ಯಾರು ಹೇಳಿದ್ದು? ದುರ್ಯೋಧನ ಹೇಳಿದ್ದನ್ನು ನಿಶಮ್ಯ ಕೇಳಿದ. ಯಾರವ ಕೇಳಿದವನು? ಧೃತರಾಷ್ಟ್ರ. ಸುತಹಾರ್ಧ ಪಾಶೈಹಿ, ಸುತ ಮಗ, ಮಗ ಅನ್ನುವಂಥದ್ದು ಅಂದರೆ ಮಗ ಮಾಡಿದ್ದು ಎಲ್ಲ ಅಂದರೆ ಮಗ ಅಲ್ವಾ ಅಂತ. ತಪ್ಪು ಮಾಡ್ತಾ ಇದ್ದಾನೆ, ನನ್ನ ಮಗ ತಪ್ಪು ಮಾಡಿದರೂ ಅವನನ್ನು ರಕ್ಷಣೆ ಮಾಡಬೇಕು, ಅಲ್ಲ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಡಬೇಕು. ಮಗ ಇರಲಿ ಇನ್ನೊಬ್ಬ ಇರಲಿ, ಇಲ್ಲ 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 ನನ್ನ ಮಗ ಅಂತ. ಸೊ ಸುತ ಹಾರ್ದ ಪಾಶೈಹಿ, ಹಾರ್ದ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಅಂದರೆ ಏನಂತ ಹೇಳಿದ್ರೆ ನನ್ನ ಮಗ ಅಲ್ವಾ, ನನ್ನ ಮಗಳಲ್ವಾ ಅಂತ ಏನಿದೆ ಹೃದಯದ ಸಂಬಂಧ ಅಂತೇಳಿದರೆ, ಮಗ ಅಂತೇಳಿದ್ರೆ ಕೂಡ ಕರಗ್ತದೆ ನೋಡಿ, ಅದಕ್ಕೆ ಹಾರ್ದ ಪಾಶೈಹಿ. ಇದೇ ಈ ಬ್ರಹ್ಮ ಮಾಡಿದ ಪಾಶ ಇದು. ಭಗವಂತ ಏನು ಮಾಡಿದ್ದಾನೋ ಬ್ರಹ್ಮದೇವರ ಮುಖಾಂತರ ಸೃಷ್ಟಿಯಲ್ಲಿ ಈ ಪಾಶ ತಂದು ಹಾಕಿದ್ದಾನೆ. ಏನಂತ? ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಗ, ನನ್ನ ಮಗಳು, ಅವರು ಮಾಡಿದ್ದೆಲ್ಲ ಸರಿ ಅಂತ ಅದರ ಅರ್ಥ. ಸುತಹಾರ್ಧ ಪಾಶೈಹಿ, ಈ ಪಾಶ ಅಂದರೆ ಹಗ್ಗ, ಹಗ್ಗ ಅಂದರೆ ಏನು? ಬಂಧನ. ಆ ಬಂಧನ ಅಂತ ಹೇಳಿದರೆ ಮಕ್ಕಳು ಮಾಡಿದ್ದು, ಹೆಂಡತಿ ಮಾಡಿದ್ದು ಸರಿ ಅಂತ, ಅವ್ರು ತಪ್ಪು ಮಾಡಿದ್ದು ಕಾಣುವುದೇ ಇಲ್ಲ ಕಣ್ಣಿಗೆ. ಸೊ ಸುತಹಾರ್ಧ ಪಾಶೈಹಿ ಆಕೃಷ್ಯ ತಾಶು, ಧೃತರಾಷ್ಟ್ರನನ್ನು ಆಕೃಷ್ಯ ಅಂದರೆ ಎಳಿತಾ ಇದೆ. ಏನು? ಅಯ್ಯೋ ನನ್ನ ಮಗ ದಾಸ ಆಗಬಾರ್ದು, ಹೇಳಿದ್ದೆಲ್ಲ ಸರಿ ಕಾಣ್ತದೆ. ನನ್ನ ಮಕ್ಕಳು, ಇವರು ಮಾತ್ರ ಅಲ್ಲ, ಇವನ ಮಕ್ಕಳು ಇನ್ನು ಯುಧಿಷ್ಠಿರನ ಮಕ್ಕಳ ದಾಸರಾಗಬೇಕಂತೇಳಿದರೆ, ಅಯ್ಯೋ ಇದು ಉದ್ದಕ್ಕೂ ಎಲ್ಲರೂ ದಾಸರೆಯ ನಾವೆಲ್ಲ ಅಂತೇಳಿದರೆ, ಹೇಳಿದ್ದಾನವ ನೀನು ಹಿರಿಯ ಅಲ್ವಾ, ಹಿರಿಯವನ ಮಗ ನಾನಲ್ಲ ಯುವರಾಜ ಆಗಬೇಕಾದ್ದು, ಅವ ಯಾಕೆ ಧರ್ಮರಾಜ ಯಾಕಾದದ್ದು? ಹೌದು ನೀವು ಹೇಳಿದ್ದೆಲ್ಲ ಸರಿ. ಮತ್ತೇನಂತ ಹೇಳಿದರೆ ಔರಸ ಪುತ್ರರು, ಹೌದು ಇವರು ಔರಸ ಪುತ್ರರು, ಅವರು ಔರಸ ಪುತ್ರರಲ್ಲ. ಆದರೆ ಯುಧಿಷ್ಠಿರ ಹುಟ್ಟಿದ್ದು ಯಮಧರ್ಮರಾಯನಿಗೆ, ದೇವತೆಗಳ ಅಂಶದಿಂದ ಹುಟ್ಟಿದ್ದಾರೆ. ಅರ್ಜುನ ಹುಟ್ಟಿದ್ದಾನೆ ಇಂದ್ರನ ಅಂಶದಿಂದ, ವಾಯುಪುತ್ರ ಭೀಮ ಇವರಿಗೆ ಅಂತೇಳಿದರೆ ದೇವಲೋಕದಲ್ಲಿ ದೇವತೆಗಳೇ ಇಳಿದು ಬಂದಿದ್ದಾರೆ ಅಂತ ಗೊತ್ತಿದೆ ಧೃತರಾಷ್ಟ್ರನಿಗೆ. ಆದರೂ ಇವನು ಹೇಳಿದ್ದು ದಾಸರಾಗ್ತಾರಂತ ಸರಿ ಇದ್ದರೂ ಇರ್ಬೋದೋ ಏನೋ. ಯಾಕೆ? ಮಗ ಹೇಳಿದ್ದು ನಾವು ಸತ್ತೇ ಹೋಗ್ತೇವೆ ಅಂತ ಹೇಳಿದ್ದು ನೋಡಿ ಏನಾಯಿತು? ಹೃದಯ ಕರಗಿತು ಅಂತ ಅರ್ಥ. ಆಕೃಷ್ಯತಾಶ ಅಂದರೆ ಧೃತರಾಷ್ಟ್ರನ ಕೆಟ್ಟ ಬುದ್ಧಿ ಧೃತರಾಷ್ಟ್ರನನ್ನು ಆಕೃಷ್ಯತ ಎಳೀತು, ಆಕೃಷ್ಯತ. ಸೊ ಆಕೃಷ್ಯತ ಆಶು ಅಂತೇಳಿದರೆ ಇವನು ಕಣ್ಣೀರು ಹಾಕಿ ಏನೆಲ್ಲ ಮಾಡಿರ್ಬೋದು ನಾಟಕ, ಯಾರು? ದುರ್ಯೋಧನ. ಆ ನಾಟಕಕ್ಕೆ ಇವನು ಕರಗಿದ ಧೃತರಾಷ್ಟ್ರ. ಸನೃಪಃ ಅಂದರೆ ರಾಜ ಸಿಂಹಾಸನದಲ್ಲಿ ಕೂತಿದ್ದಾನೆ ಅಂದರೆ ರಾಜನಾಗಿ ಇರಬೇಕಲ್ವ, ಎಲ್ಲರಿಗೂ ಒಂದೇ ಲೆಕ್ಕ ಇರಬೇಕಲ್ವ? ಇಲ್ಲ, ಮಗ ಅಂತ ಹೇಳುವಾಗ ಮಗು ಅಳ್ತಾ ಉಂಟು ಅಂತ ಹೇಳುವಾಗ ಹೃದಯ ಕರಗುವುದಿಲ್ವಾ? ರಾಜ ಆದರೆ ಏನು ಅಂತ ಇದ್ದಾನೀಗವ. ಅರಿಧರ ಇಚ್ಛೆಯ ಇವ, ಹೌದು ಇದೆಲ್ಲ ಭಗವಂತನ ಇಚ್ಛೆ ಪ್ರಕಾರನೇ ಆಗುವುದು. ಅರಿಧರ ಅಂತ, ಅರಿ ಅಂದ್ರೇನು? ಚಕ್ರ, ಸುದರ್ಶನ ಚಕ್ರಕ್ಕೆ ಅರಿ ಅಂತ ಹೆಸರು. ಅರಿಧರ ಅಂದರೆ ಚಕ್ರವನ್ನು ಧರಿಸಿದವ, ಚಕ್ರಪಾಣಿ. ಯಾರವನು? ವಿಷ್ಣು. ಯಾರು? ಕೃಷ್ಣ. ಸೊ ಹರಿಧರ ಇಚ್ಛೆಯ, ಭಗವಂತನ ಇಚ್ಛೆಯಿಂದಲೇ ನಡೀತಾ ಇದೆ. ಯಾಕಂದರೆ ಇವ ಕಲಿ ಅಲ್ವ, ಇವನ ಒಟ್ಟಿಗೆ ಇನ್ನೂ 99 ಜನ ಅಪರ ಕಲಿ ಅವತಾರಗಳಿದ್ದಾವೆ. ಸೊ ಆಮೇಲಿಂದ ಇವನ ಒಟ್ಟಿಗೆ ಇರುವವರೆಲ್ಲ ದುಷ್ಟತನದಲ್ಲಿ ಕರ್ಣ, ಶಕುನಿ. ಅಯ್ಯೊಬ್ಬ ಶಕುನಿ ಅಂತ ಹೇಳಿದ್ರೆ ಅದು ಚೇಳೋದು, ಅದು ಅಂತ ಹೇಳಿದ್ರೆ ಇಡೀ ವಿಷ ತುಂಬಿದ ಚೇಳೋದು. ಸೊ ಅಂಥದ್ದು ಅವನು ಯಾರವ? ಕಣಂಕ. ಸೊ ಕಳಂಕ, ಆ ಕಳಂಕನ ಮಾತಿಂದ ಏನು ಇವನು ತುಂಬ ಅಭ್ಯಾಸ ತರಬೇತಿ ಪಡೆದು ಬಿಟ್ಟಿದ್ದಾನೆ ದುರ್ಯೋಧನ. ಒಳ್ಳೆಯದು ಒಂದು ಕಾಣುವುದೇ ಇಲ್ಲ, ಎಲ್ಲ ಕೆಟ್ಟದು ಮಾತ್ರ ಕಾಣ್ತಾ ಇದೆ. ಸೊ ಅಂತಹ ದುರ್ಯೋಧನ ದುಷ್ಟ, ಆ ದುಷ್ಟನೊಟ್ಟಿಗಿರುವಂಥ ಎಲ್ಲ ದುಷ್ಟರ ಪಡೆಯೇ ಇದೆ. ಆ ಪಡೆ ಅಂತೇಳಿದರೆ ನಾಶ ಆಗಬೇಕಲ್ವ. ನಾಶ ಆಗಬೇಕಿದ್ದರೆ ಈ ರೀತಿ ಕೆಟ್ಟ ಮಾತನ್ನೇ ಆಡಬೇಕವ, ಕೆಟ್ಟ ಬುದ್ಧಿಯೇ ಮಾಡಬೇಕು, ಕೆಟ್ಟ ಯೋಚನೆಯನ್ನೇ ಮಾಡಬೇಕು. ಆವಾಗಲೇ ಭಗವಂತ ಸಂಹಾರ ಮಾಡುವಂಥದ್ದು. ಸೊ ಸಂಹಾರ ಆಗಬೇಕು ಇವ್ರದ್ದು ಅನ್ನುವಂಥದ್ದು, ಭೂಭಾರ ಹರಣ ಆಗಬೇಕು. ಅದಕ್ಕೋಸ್ಕರ ಹರಿಧರ ಇಚ್ಛೆಯ ಏವ, ಭಗವಂತನ ಇಚ್ಛೆಗೆ ಅನುಸಾರವಾಗಿಯೇ
ಏನು ಅಂತೇಳಿದರೆ ಧೃತರಾಷ್ಟ್ರ ಕೂಡ ಕರಗಿದ. ಪ್ರೋವಾಚ ಪುತ್ರಂ ಅಂತೇಳಿದರೆ ತಪ್ಪು, ಧೃತರಾಷ್ಟ್ರ ಕೂಡ ತಪ್ಪು ಮಾಡಬೇಕಲ್ಲ. ರಾಜನಾಗಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಯುಧಿಷ್ಠಿರನ ಯುವರಾಜನನ್ನಾಗಿ ಮಾಡಿ, ಅದೇ ಲಾಸ್ಟು, ಇನ್ನೂ ಒಳ್ಳೆ ಕೆಲಸ ಏನಿಲ್ಲ, ಇನ್ನೆಲ್ಲ ಕೆಟ್ಟ ಕೆಲಸವೇ ಮಾಡುವಂಥದ್ದು. ಪ್ರೋವಾಚ ಪುತ್ರಂ, ಪುತ್ರನಿಗೆ ಪ್ರೋವಾಚ ಹೇಳ್ತಾನೆ, ಅರೆ ಮಗು ನೀನು ಅಳುದು ಬೇಡ, ಏನು ಬೇಕು, ನಿನಗೆ ಟಾಯ್ ಬೇಕಾ, ಏನು ಬೇಕು ತಂದು ಕೊಡ್ತೇನೆ ಅಂತ ತಿಳ್ಕೊಂಡು ಅಪ್ಪ ಹೇಳೋದಿಲ್ವ, ಅದೇ ಥರ ಇಲ್ಲಿ ಪ್ರೋವಾಚ ಪುತ್ರಂ, ಪುತ್ರನಿಗೆ ಹೇಳಿದ. ಏನಂತ, ಅಪಿ ಪುತ್ರಂ ಅಪಿ ತೇ ಬಲಿನೋಹಿ ಪಾರ್ಥಾಹ. ಈಗ ದುರ್ಯೋಧನ ವಿಷಯ ಕೇಳು, ನೀನು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು, ನಂದು ಪ್ರಾಬ್ಲಮ್ ನೀನು ನೋಡ್ಕೋಬೇಕಲ್ವ, ನನಗೂ ಸಮಸ್ಯೆ ಇದೆ, ರಾಜನಿಗೂ ಸಮಸ್ಯೆ ಇದೆ. ಏನಂತೇಳಿದರೆ ಬಲಿಷ್ಠರಾದ ಶತ್ರುಗಳ ವಿರುದ್ಧ ಹೋಗಬಾರದು, ಅದು ರಾಜಧರ್ಮ. ಯುಧಿಷ್ಠಿರನನ್ನು ಯುವರಾಜ ಪಟ್ಟದಿಂದ ಇಳಿಸಬೇಕು ಅಂತೇಳ್ಕೊಂಡು ನಾನು ಇಚ್ಛಿಸಿದರೂ ಅದು ಆಗುವುದಿಲ್ಲ. ಯಾಕಂತೇಳಿದರೆ ಬಹಳ ಬಲಿಷ್ಠರಿದ್ದಾರೆ ಭೀಮಾರ್ಜುನರು. ನಾನು ಯುಧಿಷ್ಠಿರನಿಗೆ ಏನಾದರೂ ಒಂದು ಕ್ರಮ ತಗೊಂಡ್ರೆ ಭೀಮಾರ್ಜುನರು ನನ್ನನ್ನು ಬಿಡ್ತಾರಾ, ನಿಮ್ಮನ್ನು ಬಿಡ್ತಾರಾ, ಹಸ್ತಿನಾವತಿಯನ್ನು ಬಿಡ್ತಾರಾ? ಅವರಿಗೆ ಭೀಮಾರ್ಜುನರು ಮಹಾಪರಾಕ್ರಮಿಗಳು, ಎಲ್ಲರನ್ನು ಸೋಲಿಸಿ ಕಪ್ಪ ತಂದು ಬೊಕ್ಕಸವನ್ನು ತುಂಬಿಸಿದವರು. ಅಂಥ ಭೀಮಾರ್ಜುನರು ಬಿಡ್ತಾರ? ಪ್ರಜೆಗಳು ಕೂಡ ಎಲ್ಲರೂ ಯುಧಿಷ್ಠಿರರ ಪಕ್ಷ, ಪಾಂಡವರ ಪಕ್ಷದಲ್ಲೇ ಇದ್ದಾರೆ ಪ್ರಜೆಗಳು. ಯಾಕಂದರೆ ಬಹಳ ಧರ್ಮಾತ್ಮರು ಅಂತ. ಅವರಿಗೆ ಏನಾದರೂ ತೊಂದರೆ ಮಾಡಿದರೆ ಪ್ರಜೆಗಳು ಕೂಡ ಏನು ಮಾಡ್ತಾರೆ, ನಾಳೆ ಆಕ್ರಮಣ, ನಮ್ಮ ಮೇಲೆ ಆಕ್ರಮಣ ಮಾಡಿಬಿಡ್ತಾರೆ. ಸೊ ಅಲ್ಲಿ ಏನಾಗ್ತದೆ, ದಂಗೆ ಆಗಿಬಿಡ್ತದೆ ಅಂತೇಳಿದರೆ, ಇಲ್ಲ ಇದೆಲ್ಲ ಯೋಚನೆ ಮಾಡು ಸುಮ್ಮನೆ ಅಂತೇಳಿದರೆ, ಇಚ್ಛಿಸಿದರೂ ನಮಗೆ ತಾಕತ್ತಿದೆಯಾ, ಇದು ಮಾಡಲಿಕ್ಕೆ ಆಗುತ್ತಾ ಅಂತ ನೋಡಬೇಕು. ಸೊ ಶಕ್ಯ ಪುರಾತು ನಚ ನಚ ಶಕ್ಯ, ಇದು ಆಗುವುದಿಲ್ಲ. ಪುರಾತ್ತು ಅಂತೇಳಿದರೆ ಯಾವುದದು, ನಾಗಪುರ, ಯಾವುದದು, ಹಸ್ತಿನಾಪುರಾತ್ತು ಅಂದರೆ ಇಲ್ಲಿಂದ ಓಡಿಸ್ಬೇಕಂತ ನೀನು ಹೇಳಿದೆಯಲ್ಲ ಅವರನ್ನು, ಆಗ್ತದ ಅದು? ಏನಂತ ಎಣಿಸಿದ್ದಿ ನೀನು? ಏನು ಪರಾಕ್ರಮಿಗಳವರು. ಶಕ್ಯ ಪುರಾತ್ತು ನಚ ಶಕ್ಯ, ನಚ ಶಕ್ಯ ಪುರಾತ್ತು, ಹಸ್ತಿನಾವತಿಯಿಂದ ಪುರಾತ್ತು ಯಾಪಯಿತು ಅಂದರೆ ಗಡಿಪಾರು ಮಾಡಬೇಕು ಅಂತೇಳ್ಕೊಂಡು ಏನು ನೀನು ಯೋಚನೆ ಮಾಡಿದ್ದೀಯೋ, ಕಥಂಚಿತ್ ನ ಶಕ್ಯಾಹ, ಇದು ಯಾವತ್ತೂ ಆಗದ ಮಾತು. ಅಂದರೆ ನಾವು ಇಚ್ಛಿಸಬಹುದು ಅಂತೇಳಿದರೆ ಇಚ್ಛೆ ಬಂತು ಅಂತ ಆಯಿತು. ಮೊದಲು ಧೃತರಾಷ್ಟ್ರ ಮಾತಾಡಿದ್ದೇನು, ಅವರು ಒಳ್ಳೆಯವರಪ್ಪ, ಅವರೆಲ್ಲ ತಂದು ಬೊಕ್ಕಸಕ್ಕೆ ತುಂಬಿಸಿದ್ದಾರೆ, ಅವರು ಯಾರು ವಿರೋಧವೂ ಇಲ್ಲ, ನಿನಗೂ ವಿರೋಧಿ ಇಲ್ಲ, ಎಲ್ಲರಿಗೂ ಒಳ್ಳೆಯದೇ ಮಾಡ್ತಾ ಇದ್ದಾರೆ ಅಂತ ಅವರ ಪಕ್ಷದಲ್ಲಿ ಮಾತಾಡಿದ್ದ. ಅಂದರೆ ಇದ್ದದ್ದನ್ನು ಇದ್ದಾಗಿ ಹೇಳಿದ್ದ ಧೃತರಾಷ್ಟ್ರ ಮೊದಲು. ಈಗ ಹೇಳ್ತಾನೆ, ಒಂದು ವೇಳೆ ನೀನು ಹೇಳಿದ ಹಾಗೆ ನಾನು ಇಚ್ಛಿಸಿದರೂ ಅಂತೇಳಿದರೆ ಮನಸ್ಸಿನಲ್ಲಿ ಇಚ್ಛೆ ಬಂತು, ಆದರೆ ಆಗುವುದಿಲ್ಲ, ಅದು ಸಾಧ್ಯವಾಗದ ಮಾತು. ಎಲ್ಲ ಇಚ್ಛೆಗಳು ಬೇಕಾದಷ್ಟು ಬರ್ತದೆ, ಆದರೆ ಇಚ್ಛೆ ಬಂತು ಅಂತ ಹೇಳಿಕೊಂಡು ಆಗ್ತದ, ಅದು ಆಗುವುದಿಲ್ಲ. ಸೊ ಆಗ್ತದ ಅಂತ ಮೊದಲು ನೋಡಬೇಕು, ಇದು ಆಗದ ವಿಷಯ ಅಂತ ಧೃತರಾಷ್ಟ್ರ ಹೇಳ್ತಾನೆ. ಈ 12ನೇ ಶ್ಲೋಕಕ್ಕೆ, ದುರ್ಯೋಧನನ ಮಾತನ್ನು ಕೇಳಿ ಧೃತರಾಷ್ಟ್ರನು ಸಾ ನೃಪಃ ಏವಂ ಗದಿತಂ ನಿಶಮ್ಯ, ಗದಿತಂ ಅಂದರೆ ಹೇಳಿದ್ದನ್ನು, ನಿಶಮ್ಯ ಅಂದರೆ ಕೇಳಿ. ಯಾರ ಮಾತು ಇದು? ದುರ್ಯೋಧನನ ಮಾತನ್ನು ಕೇಳಿದ್ಯಾರು? ಸಾ ನೃಪಃ, ರಾಜ ಧೃತರಾಷ್ಟ್ರ. ಅರಿದರೇಚ್ಛೆಯೈವ, ಎಲ್ಲ ನಡೆಯುವುದು ಭಗವಂತನ ಇಚ್ಛೆಯಿಂದ ತಿಳ್ಕೊಳ್ಳಿ. ಏನಂತೇಳಿದರೆ ಭೂಭಾರ ಹರಣಾಯ ಚ ಅಂತೇಳಿದರೆ ಅವತಾರ ಮಾಡಿದ್ದೇ ಶ್ರೀಕೃಷ್ಣ ಜಾತಃ ಕಂಸವಧಾರ್ಥಾಯ. ಮೊದಲು ಕಂಸ ಅವನೊಟ್ಟಿಗಿರುವ ಎಲ್ಲ ರಾಕ್ಷಸರನ್ನು ಕೊಲ್ಲಬೇಕು ಅಂತ ಒಂದು. ಎರಡನೇದು ಭೂಭಾರ ಹರಣಾಯ ಚ. ಆದ್ದರಿಂದ ಈಗ ಎರಡನೇದು, ಒಂದನೇದು ಕೆಲಸ ಆಗಿ ಹೋಗಿದೆ, ಈಗ ಎರಡನೇ ಕೆಲಸಕ್ಕೆ ಶ್ರೀಕೃಷ್ಣ ಇಳಿದಿದ್ದಾನೆ. ಸೊ ಭಗವಂತನ ಇಚ್ಛೆ ಪ್ರಕಾರನೇ ಆಗ್ತಾ ಇದೆ. ಭಗವಂತನ ಇಚ್ಛೆ ಆಗಬೇಕಿದ್ದರೆ ಇವ್ರದ್ದೆಲ್ಲ ಸಂಹಾರ ಆಗಬೇಕು. ಈ ಪಾಪಿಷ್ಟರ ಸಂಹಾರ ಆಗಬೇಕಿದ್ದರೆ ಈ ಪಾಪಿಷ್ಟರಿಗೆ ಕೆಟ್ಟ ಕೆಟ್ಟ ಯೋಚನೆನೇ ಬರ್ತಾ ಇರಬೇಕು. ಸೊ ಧೃತರಾಷ್ಟ್ರನಿಗೂ ಕೆಟ್ಟ ಯೋಚನೆ ಬರಲಿಕ್ಕೆ ಶುರುವಾಯಿತು ಅನ್ನೋದಕ್ಕೆ ಹೇಳ್ತಾರೆ, ಇದು ಚಕ್ರಪಾಣಿಯಾದ ಭಗವಂತನ ಇಚ್ಛೆಯಿಂದಲೇ ಧೃತರಾಷ್ಟ್ರನು ಪುತ್ರ ವ್ಯಾಮೋಹದ ಬಲೆಗೆ ಸಿಲುಕಿದ.
ಪುತ್ರ ವ್ಯಾಮೋಹ ಸುತಹಾರ್ಧ ಪಾಶ. ಮಗ ಅಂತ ಹೇಳುವ ಹೃದಯ ಕರಗಿದ ಈ ಏನು ಪಾಶ ಇದೆಯೋ, ಈ ಪಾಶ ಇದರಿಂದ ಧೃತರಾಷ್ಟ್ರ, ಅಯ್ಯೋ ದುರ್ಯೋಧನ, ನೀನು ಸಾಯುವಂಥ ಮಾತಾಡಬೇಡಪ್ಪ, ನಾನು ನಿನ್ನ ಮಾತನ್ನು ಕೇಳ್ತೇನೆ, ಆದರೆ ನನ್ನ ಸಮಸ್ಯೆಯನ್ನು ಕೂಡ ಅರ್ಥ ಮಾಡ್ಕೋ. ಏನು ನನ್ನ ಸಮಸ್ಯೆ ಅಂತ ಹೇಳಿದರೆ ಮಗನನ್ನು ಕುರಿತು ಹೇಳಿದ. ಮಗನೇ, ಪಾಂಡವರು ತುಂಬ ಬಲಿಷ್ಠರು. ಅವರನ್ನು ಹಸ್ತಿನಾಪುರದಿಂದ ಪುರಾತಯಾಪಯಿತು ಅಂತೇಳಿದರೆ ಈ ಹಸ್ತಿನಾಪುರ ಪಟ್ಟಣದಿಂದ ಹೊರಗೆ ಹಾಕುವುದು ಕಥಂಚಿತ್ ನಾಶಕ್ಯ ಅಂತ ಹೇಳ್ತಾರೆ. ನಾಶಕ್ಯ ಅಂತೇಳಿದರೆ ಹೇ ತನಯ, ತನಯ ಅಂತ ವರ್ಡ್, ಇಲ್ಲಿ ತನಯ ವರ್ಡ್ ಇಲ್ಲ, ಏನಿದೆ ವರ್ಡ್ ಇಲ್ಲಿ ನಚ ಅಂತಿದೆ, ಅದರ ಬಗ್ಗೆ ಬದಲಿಗೆ ಇಲ್ಲಿ ತನಯ ಅಂತ ಹಾಕಿದ್ದಾರೆ. ಮಗನೇ, ಅವರನ್ನು ಹಸ್ತಿನಾಪುರದಿಂದ ಹೊರಗೆ ಹಾಕುವಂಥದ್ದು ಇದು ಆಗದ ವಿಷಯ, ಇದು ಆಗುವಂಥದ್ದಲ್ಲ. ಸ್ವಭಾವತಃ ಸಾತ್ವಿಕನಾದ ಧೃತರಾಷ್ಟ್ರ ದುರ್ಯೋಧನನ ಮಾತಿಗೆ ವಶನಾಗಲು ಎರಡು ಕಾರಣ. ಒಂದು ಪುತ್ರ ವ್ಯಾಮೋಹ, ಕರಗಿದ. ಇನ್ನೊಂದು ಭಗವದಿಚ್ಛೆ ಅಂತೇಳಿದರೆ ಭಗವಂತನ ಇಚ್ಛೆ. ಏನು? ಮಹಾ ಕೆಟ್ಟ ಪಾಪಿಷ್ಠರು, ನೀವು ಅಂಧ ತಮಸ್ಸಿಗೆ ಹೋಗಬೇಕು, ನಿಮ್ಮ ಸಂಹಾರ ಆಗಬೇಕು, ಭೂಭಾರ ಹರಣ ಆಗಬೇಕು. ಆಗಬೇಕಿದ್ದರೆ ಏನು? ಕೆಟ್ಟ ಕೆಟ್ಟ ಯೋಚನೆಯೇ ಮಾಡಬೇಕು, ಕೆಟ್ಟ ಕೆಟ್ಟದ್ದನ್ನೇ ಮಾಡಬೇಕು, ನೀವು ನಿಮ್ಮ ಸಂಹಾರ ನಾನು ಮಾಡಬೇಕು ಅಂತ. ಸೊ ಹೀಗೆ ಪಟ್ಟಣದಿಂದ ಹೊರಗೆ ಹಾಕುವಂಥದ್ದು ಮಾತ್ರ ಖಂಡಿತ ಸಾಧ್ಯ ಇಲ್ಲ ಮಗ. ಹೇಗೆ? ಬಹಳ ಬಲಿಷ್ಠರಿದ್ದಾರವರು ಅಂತ ಹೇಳ್ತಾನೆ. ಸೊ ಪಿತೃಭಕ್ತಿಗೆ ಎಲ್ಲ ಮಕ್ಕಳು ಒಳಗಾಗುವುದು ನಿಶ್ಚಿತವಲ್ಲ. ಅಂದರೆ ಪಿತೃಭಕ್ತಿ ಅನ್ನುವಂಥದ್ದು ಈಗ ಭಾಳ ನೀವು ಟಾರ್ಚ್ ಹಾಕೊಂಡು ನೋಡಬೇಕು, ತಂದೆ ತಾಯಿ ಅಂತ ಹೇಳಿದರೆ ಭಕ್ತಿ ಇದೆಯೋ ಇಲ್ವೋ ಅಂತ. ಆದರೆ ಪುತ್ರ ವ್ಯಾಮೋಹಕ್ಕೆ ತಂದೆ ತಾಯಿಗಳು ಒಳಗಾಗೋದು ಮಾತ್ರ ಖಂಡಿತ. ನನ್ನ ಮಗ ನನ್ನ ಮಗಳು ಅಂತ ಬಂದು ನಿಮ್ಮ ಹತ್ರ ಕೂತ್ಕೊಂಡ್ಬಿಟ್ಟು ಅಯ್ಯೋ ನನ್ನ ಕಷ್ಟ ಏನು ಹೇಳೋದು ಅಂತ ಹತ್ತು ಬಿಟ್ಟರೆ ನಿಮ್ಮ ಕರಳು ಕರಗಿ ಹೋಗಿಬಿಡ್ತದೆ, ಮುಗೀತು. ಕಲಿಯುಗದಲ್ಲಿ ಹೆಚ್ಚಿನ ತಂದೆ ತಾಯಿಗಳು ಧರ್ಮಭ್ರಷ್ಟರಾಗಲಿಕ್ಕೆ ಮಕ್ಕಳು ತರುವ ಒತ್ತಡವೇ ಕಾರಣವಾಗುವುದು ಅನ್ನೋದಕ್ಕೆ ಇದು ನಿದರ್ಶನ ಮಹಾಭಾರತದಿಂದ ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕವೇಲೆ ಇತ್ಯುಕ್ತ ಆಹ ಪಿತರಂ ಶಕುನಿಂ ನಿರೀಕ್ಷ್ಯ ಸೃಷ್ಟೋ ಮಯಾ ವಿಧಿರಿಹಾದ್ಯ ಶೃಣುಷ್ವತ್ತಂಚ ಆಸಂಸ್ರಯೋದಶ ಸಮಾಹಿ ಪುರಂ ಪ್ರವಿಷ್ಟೇಷು ಏತೇಷು ತಾವದಯಮೇವ ವಿಧಿರ್ಮ ಏಷ್ಟಃ. 13ನೇ ಶ್ಲೋಕ. ಯುಧಿಷ್ಠಿರಾದಿಗಳನ್ನು ಹಸ್ತಿನಾಪುರದಿಂದ ಹೊರಗೆ ಕಳುಹಿಸುವುದು ಅಸಾಧ್ಯ ಅಂತ ಧೃತರಾಷ್ಟ್ರನು ಹೇಳಿದ್ದನ್ನು ಕೇಳಿ ದುರ್ಯೋಧನ ಶಕುನಿಯನ್ನು ನೋಡುತ್ತಾನೆ. ಅವನನ್ನು ನೋಡಿಕೊಂಡು ತಂದೆಯನ್ನು ಕುರಿತು ಈ ರೀತಿ ಹೇಳುತ್ತಾನೆ: ಪಾಂಡವರನ್ನು ಹಸ್ತಿನಾವತಿ ಪಟ್ಟಣದಿಂದ ಹೊರಡಿಸುವ ವಿಷಯದಲ್ಲಿ ನನ್ನಿಂದ ಒಂದು ಉಪಾಯವು ನಿರ್ಮಿಸಲ್ಪಟ್ಟಿದೆ. ಈಗ ಈ ಉಪಾಯವನ್ನು ನೀನು ಕೇಳು. ಪಟ್ಟಣವನ್ನು ಪ್ರವೇಶ ಮಾಡಿದ ಆ ಪಾಂಡವರಲ್ಲಿ, ಅಂದರೆ ಪಾಂಡವರು ಪಟ್ಟಣವನ್ನು ಪ್ರವೇಶ ಮಾಡಿ ಇಂದಿಗೆ 13 ವರ್ಷಗಳಾದವು. ಅಂದಿನಿಂದಲೂ ಮುಂದೆ ಹೇಳತಕ್ಕಂಥ ಉಪಾಯವು ನನ್ನಿಂದ ಯೋಚಿಸಲ್ಪಟ್ಟಿದೆ ಅಂತ ದುರ್ಯೋಧನ ಶುರು ಮಾಡುತ್ತಾನೆ. ಇತ್ಯುಕ್ತ ಆಹ ಪಿತರಂ ಶಕುನಿಂ ನಿರೀಕ್ಷ್ಯ ಸೃಷ್ಟೋ ಮಯಾ ವಿಧಿಃ ಇಹಾದ್ಯ ಶೃಣುಷ್ವತಂಚ ಆಸನ್ ತ್ರಯೋದಶ ಸಮಾ ನಗರಂ ಪ್ರವಿಷ್ಟೇಷು ಏತೇಷು ತಾವತ್ ಅಯಮೇವ ವಿಧಿರ್ಮಯೇಷ್ಟಃ. ದುರ್ಯೋಧನ ಹೇಳ್ತಾನೆ, ಅಪ್ಪ ಸಾಧ್ಯ ಇಲ್ಲ ಅಂತ ನೀನು ಹೇಳಿದೆಯಲ್ವಾ, ಅದನ್ನು ಸಾಧ್ಯ ಮಾಡಿ ನಾನು ತೋರಿಸ್ತೇನೆ. ಅದ್ರ ವಿಷಯ ನಂಗೆ ಬಿಟ್ಟುಬಿಡು. ಈಗ ನಿಂಗೆ ಮನಸ್ಸುಂಟಾ ಅವ್ರನ್ನ ಕಳಿಸ್ಲಿಕ್ಕೆ? ಮನಸ್ಸುಂಟಲ್ವಾ? ಸರಿ, ಹಾಗಾದರೆ ಪ್ಲ್ಯಾನ್ ನನ್ನ ಹತ್ರ ಇದೆ. ನೀನು ಸಮಸ್ಯೆ ನನ್ನ ಹತ್ರ ಹೇಳು, ನಾನು ಪರಿಹಾರ ಕೊಡ್ತೇನಲ್ವಾ ಅಂತ ನೋಡ್ತಾನೆ. ಯಾರನ್ನ? ಶಕುನಿಯನ್ನ. ಯಾರು? ದುರ್ಯೋಧನ. ಇತಿ ಉಕ್ತ ಆಹ ಪಿತರಮ್ಮ.
ಈ ರೀತಿ ಹೇಳಲ್ಪಟ್ಟಿದ್ದಾನೆ ಧೃತರಾಷ್ಟ್ರನಿಂದ ದುರ್ಯೋಧನ. ಏನಂತ? ಅವರನ್ನು ಹೊರಗೆ ಕಳಿಸ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಎಲ್ಲ ಪ್ರಜೆಗಳು ಅವರ ಪಕ್ಷದಲ್ಲಿದ್ದಾರೆ, ದಂಗೆ ಹೇಳ್ತಾರೆ. ಯಾಕಂದರೆ ಒಳ್ಳೆಯ ಯುವರಾಜ, ಧರ್ಮಾತ್ಮನಾದ ಯುವರಾಜನನ್ನು ಎಲ್ಲಿ ಕಳಿಸ್ತೀರಿ ಅಂತ. ಭೀಮಾರ್ಜುನರು ಮಹಾಪರಾಕ್ರಮರು ಅಂತೇಳಿದ್ರೆ ಅವರನ್ನು ಎದುರಿಸುವಂಥ ಶಕ್ತಿ ಯಾರ ಹತ್ರನೂ ಇಲ್ಲ. ಹೀಗಿರುವಾಗ ಇದು ಆಗದೆ ಹೋಗುವ ಇರುವಂಥ ಸುಮ್ಮನೆ ಇಂಥ ಮಾತು ಯಾಕೆ ಆಡ್ತೀನಿ ನೀನು ಅಂತ ದುರ್ಯೋಧನಿಗೆ ಹೇಳಿದಾಗ ದುರ್ಯೋಧನ ಹೇಳ್ತಾನೆ, ನಿನಗೆ ಮನಸ್ಸು ಉಂಟಾ? ಫಸ್ಟಿಗೆ ಅದು ಹೇಳು. ಮನಸ್ಸು ಉಂಟು, ಆಗುವುದಿಲ್ಲ ಅಲ್ಲ. ಓ ಆಗುವುದಿಲ್ಲ, ನಿಮಗೆ ಸಮಸ್ಯೆ ಇದೆ, ನನ್ನ ಹತ್ರ ಹೇಳು, ಎಲ್ಲ ಸಮಸ್ಯೆಗೆ ನಾನು ಉತ್ತರ ಕೊಡ್ತೀನಿ ಅಂತ ದುರ್ಯೋಧನ ಹೇಳ್ತಾನೆ. ಪಿತರಮ್ಮಾಹ, ತಂದೆಗೆ ಹೇಳ್ತಾನೆ. ಶಕುನಿಂ ನಿರೀಕ್ಷ್ಯ, ಶಕುನಿಯನ್ನು ನೋಡಿ. ಏನು ಅಂತ ಹೇಳ್ತಾನೆ? ಏನು ಉಪಾಯ ಇದೆ ಇವನ ಹತ್ರ? ಸೃಷ್ಟೋ ಮಯಾ ವಿಧಿಹಿ ಇಹ ಅದ್ಯ ಶೃಣುಷ್ವ. ಶೃಣುಷ್ವ ಅಂದರೆ ಹೇ ಅಪ್ಪ ಕೇಳು ನಾನು ಹೇಳುವುದನ್ನು, ಶೃಣುಷ್ವ ಕೇಳು. ಸೃಷ್ಟೋ ಮಯ, ಸೃಷ್ಟ ಅಂದರೆ ನಾನು ಸೃಷ್ಟಿ ಮಾಡಿ ಇಟ್ಟಿದ್ದೇನೆ. ಏನು? ಮಯ ನನ್ನಿಂದ, ವಿಧಿಹಿ ಉಪಾಯ, ನನಗೆ ಗೊತ್ತು ಈ ಥರ ಇದು ಸಮಸ್ಯೆ ಬರ್ತದೆ ಅಂತೇಳಿದರೆ ಇದಕ್ಕೆ ಉಪಾಯ ಮಾಡಬೇಕು ಅಂತ ನನಗೆ ಮೊದಲೇ ಗೊತ್ತಿದೆ. ಸೃಷ್ಟೋಮಯ, ನನ್ನಿಂದ ಸೃಷ್ಟಿಯಾಗಿದೆ ಉಪಾಯ. ವಿಧಿ ಅಂದರೆ ಉಪಾಯ, ಹೇಗೆ ಮಾಡಬೇಕು, ಅವರನ್ನು ಹೇಗೆ ಕಳಿಸ್ಬೇಕು, ಎಲ್ಲ ನನ್ನ ಹತ್ರ ಉಪಾಯ ಉಂಟು. ನನ್ನ ಹತ್ರ ಅಂದ್ರೇನು? ನನ್ನ ಮಾವ ಇದಾನಲ್ಲ ಇಲ್ಲಿ, ಯಾರು? ಶಕುನಿ. ಅಂದರೆ ಶಕುನಿ ಅಂತ ವರ್ಡೆ ಅದರ ಅರ್ಥವೇ ಮಹಾಪಾಪಿಷ್ಟ ಅಂತ ನಮಗೆ ಬಂದೋಗಿದೆ ತಲೆಯಲ್ಲಿ. ಇನ್ನು ಬೇರೆ ಯಾವ ವರ್ಡು ಸಿಗುವುದಿಲ್ಲ. ಶಕುನಿ ಅಂದರೆ ಮಹಾಪಾಪಿಷ್ಟ, ಏನದು ಕುಟಿಲ ನೀತಿ ಇರುವವನು, ಆ ಕಳಂಕನ ಶಿಷ್ಯ. ಅಂದರೆ ಇನ್ನೊಂದು ಕಳಂಕ ಇದು. ಶಕುನಿ ಅಂದರೆ ಮತ್ತೊಂದು ಕಳಂಕ ಇದು. ಸೊ ಈ ಮಯಾ ಸೃಷ್ಟ ವಿಧಿಹಿ, ಉಪಾಯ ನನ್ನಿಂದ ಸೃಷ್ಟಿ ಆಗಲ್ಪಟ್ಟಿದೆ. ಮಯಾ ಸೃಷ್ಟ ವಿಧಿಹಿ ಇಹ ಇಲ್ಲಿ ಅದ್ಯ ಶೃಣುಷ್ವ, ಈಗ ಕೇಳು ನಾನು ಹೇಳುವುದನ್ನು. ತಂಚ, ಆ ಉಪಾಯ ನಿಮಗೆ ಹೇಳ್ತೇನೆ. ಆಸನ್ ತ್ರಯೋದಶ ಸಮಾ ನಗರಂ ಪ್ರವಿಷ್ಟೇಶು, ನಿನಗೆ ಗೊತ್ತಾ? ನಗರಂ ಪ್ರವಿಷ್ಟೇಶು, ಇವರಿದ್ದಾರಲ್ಲ ಪಾಂಡವರು, ಇವರು ಬಂದು ಎಷ್ಟು ಸಮಯ ಆಯಿತು ಗೊತ್ತಾ? ನಗರಂ ಪ್ರವಿಷ್ಟೇಶು, ನಗರವನ್ನು ಪ್ರವೇಶಿಸಿ, ತ್ರಯೋದಶ ಸಮ ಆಸನ್, 13 ವರ್ಷ ಆಯಿತು ಗೊತ್ತಾ? 13 ವರ್ಷದಿಂದ ನನಗೆ ಏನು ಕೆಲಸ ಅಂದರೆ ಇದೇ ಕೆಲಸ. ಇವರನ್ನು ಹೇಗೆ ಕಳಿಸೋದು ಇಲ್ಲಿಂದ, ಇದಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕು ಅಂದರೆ ಸಾಮಾನ್ಯದ ಪ್ಲ್ಯಾನ್ನಲ್ಲಿ ಹೊರಗೆ ಹೋಗ್ತಾರೆ ಅವರು, ಹೋಗೋದಿಲ್ಲ ಅವರು ಅಂತೇಳಿ ನೀನೇ ಹೇಳಿದೆಯಲ್ಲ. ಪ್ರಜೆಗಳು ಅವರ ಪಕ್ಷದಲ್ಲಿ, ಎಲ್ಲ ಹಿರಿಯರು ಅವರ ಪಕ್ಷದಲ್ಲಿ, ಮಹಾಪರಾಕ್ರಮಿಗಳು, ಅವರ ಎದುರು ಯಾರೂ ಇಲ್ಲ, ಮಹಾಧರ್ಮಾತ್ಮರು. ಆಮೇಲೆ ನಿಯೋಗ ಪದ್ಧತಿಯಿಂದಲೇ ಪಾಂಡುವತ್ರ ಪರ್ಮಿಷನ್ ತಗೊಂಡೆ, ಪಾಂಡುವಿನ ಅನುಮತಿಯಿಂದಲೇ ಕುಂತಿಯಿಂದ ಹುಟ್ಟಿದವರು, ಯಾವುದೇ ರೀತಿಯಲ್ಲಿ ಅವರ ಸಪುತ್ರರಿಗೆ ಸಮವಾಗಿರುವವರು. ಅಂದರೆ ಯಾವ ರೀತಿಯಲ್ಲಿ ನೋಡಿದರೂ ಅವರು ತಪ್ಪಿತಸ್ಥರೇ ಅಲ್ಲ. ಅಂಥ ಪರಿಸ್ಥಿತಿಯಲ್ಲಿ ತಪ್ಪೇ ಮಾಡದವರನ್ನು ಗಡೀಪಾರು ಮಾಡಬೇಕು ಅಂತ ಹೇಳಿದರೆ ಅಂದರೆ ಕಲಿಯಿಂದ ಮಾತ್ರ ಸಾಧ್ಯ ಇದು. ಆ ಕಲಿಯೇ ದುರ್ಯೋಧನ ಮತ್ತು ಶಕುನಿಗಳು. ಸೊ ಕಳಂಕ. ಸೊ ಈ 3 ಜನ ಕಲಿಗಳು ಸೇರಿ ಏನು ಮಾಡಿದರು? ಬಹಳ ಪ್ಲ್ಯಾನ್ ಮಾಡಿದ್ದಾರೆ. ಅದನ್ನು ಹೇಳ್ತಾನೆ ದುರ್ಯೋಧನ. 13 ವರ್ಷ ನಮಗೆ ಇದೇ ಕೆಲಸ, ಪ್ಲ್ಯಾನ್ ಮಾಡೋದೇ ಕೆಲಸ. ಆಸನ್ ತ್ರಯೋದಶ ಸಮ ಅಂದರೆ 13 ವರ್ಷ ಆಯಿತು. ನಗರಂ ಪ್ರವಿಷ್ಟೇಶು, ನಗರವನ್ನು ಪ್ರವೇಶಿಸಿ. ಯಾರು? ಈ ಪಾಂಡವರು. ಏತೇಷು ತಾವತ್ ಅಯಂ ಏವ ವಿಧಿಹಿ ಮಯಾ ಇಷ್ಟ. ಏನಂದರೆ ಈ 13 ವರ್ಷದಲ್ಲಿ ಏತೇಷು ಅಂದರೆ ತ್ರಯೋದಶ 13 ವರ್ಷ ಏನು ಮಾಡಿದ್ದಂದರೆ ನಾನು ಇದೇ ಮಾಡಿದ್ದಪ್ಪ. ಆಸಂ ತ್ರಯೋದಶ ಸಮ ನಗರಂ ಪ್ರವಿಷ್ಟೇಶು, ನಗರವನ್ನು ಪ್ರವೇಶಿಸಿ 13 ವರ್ಷ ಆಯ್ತಲ್ಲ. ಈ 13 ವರ್ಷದಲ್ಲಿ ದುರ್ಯೋಧನ, ಶಕುನಿ, ಕಳಂಕ ಏನು ಮಾಡಿದ್ದಾರೆ ಅಂದರೆ ಹೇಗೆ ಪಾಂಡವರನ್ನು ಹೊರಗೆ ಅಟ್ಟಿ ಆಮೇಲೆ ವಾಪಸ್ಸು ಬರದ ಹಾಗೆ, ಪ್ರಜೆಗಳ ಕಣ್ಣಿಗೆ ಬೀಳದ ಹಾಗೆ, ಪ್ರಜೆಗಳು ಅಂತೇಳಿದರೆ ಎಲ್ಲಿಗೂ ಹೋಗಿದ್ದಾರೆ ವಾಪಸ್ಸು ಬರಲಿಲ್ಲ ಅಂತ ಹೀಗೆ ತಿಳ್ಕೊಳ್ಬೇಕಷ್ಟೇ. ಅಂದರೆ ಯಾವುದೇ ದಂಗೆಗಾಗಲಿ ಯಾವುದಕ್ಕೂ ಅವಕಾಶ ಇಲ್ಲದ ರೀತಿಯಲ್ಲಿ ಆಗಬೇಕು. ಆಸಂ ತ್ರಯೋದಶ ಸಮ ನಗರಂ ಪ್ರವಿಷ್ಟೇಶು ಏತೇಷು ತಾವತ್ ಅಯಮೇವ ವಿಧಿಹಿ ಮಯೇಷ್ಟ. ತಾವತ್
ಏತೇಷು ಈ 13 ವರ್ಷಗಳಲ್ಲಿ ತಾವತ್ ಅಂದರೆ ಅಂದಿನಿಂದ ಇಂದಿನವರೆಗೆ ಅಯಮೇವ ಈ ಉಪಾಯವನ್ನೇ ವಿಧಿಹಿ ಉಪಾಯ ಅಯಮೇವ ಈ ಉಪಾಯವನ್ನೇ ಮಯಾ ಇಷ್ಟ ಅಂತೇಳಿದರೆ ಇದೇ ಉಪಾಯ ನಾನು ಮಾಡಿದ್ದು, ನನಗೆ ಇದೇ ಉಪಾಯ ನಡಿಬೇಕು, ಅದೇ ನನ್ನ ಬಯಕೆ. ಆನಂತರ ಏನಂತ ಹೇಳಿದ್ರೆ, ನೀನು ಸಮಸ್ಯೆ ಹೇಳಿದ್ದಿ, ನಾನು ನಿನಗೆ ಉಪಾಯ ಹೇಳ್ತೀನಿ. ಹೇಗೆ ಅವರನ್ನು ಏನಂದರೆ ಉಪಾಯ ಮಾಡಿ ನಿಮಗೆ ಒಂದು ದೊಡ್ಡ ಅಲ್ಲಿ ಒಂದು ಕೆಲಸ ಉಂಟು, ಅಲ್ಲಿ ನಿಮಗೆ ಸನ್ಮಾನ ಮಾಡ್ತಾರೆ, ನೀವು ಅಲ್ಲಿಗೆ ಹೋಗಿ ಅಂತೇಳಿ ಅಲ್ಲಿ ಅವರನ್ನು ಸಫಾಯಿ ಮಾಡಿ ಬಿಡಬೇಕು, ವಾಪಸ್ ಅವರು ಬರಬಾರ್ದು. ಏನಂತ ಹೇಳಿದ್ರೆ ನಾನೇ ಇನ್ನು ಮುಂದಕ್ಕೆ ಯುವರಾಜನಾಗುವಂಥದ್ದು ಎಲ್ಲ ಪ್ಲ್ಯಾನ್ ಮಾಡಿಟ್ಟಿದ್ದಾನೆ. ಯಾರು? ದುರ್ಯೋಧನ, ಶಕುನಿ ಮತ್ತು ಕಳಂಕ ಇವರು ಸೇರಿ ಮಾಡಿದ್ದಾರೆ. ದುರ್ಯೋಧನ ಹೇಳ್ತಾನೆ, ಈ 13 ವರ್ಷ ಆಯಿತು ಗೊತ್ತಾ ಇವರು ಬಂದು. ತ್ರಯೋದಶ ಸಮ ಪ್ರವಿಷ್ಟೇಶು, ಪ್ರವಿಷ್ಟ ಅಂದರೆ ಪ್ರವೇಶ, ಯಾರು? ಇವರು ಈ ಪಾಂಡವರು ಪ್ರವಿಷ್ಟ ಈ ನಗರವನ್ನು ಇವರು ಇದು ಪ್ರವೇಶ ಮಾಡಿ 13 ವರ್ಷ ಆಯಿತು. 13 ವರ್ಷದಿಂದ ಹೊಟ್ಟೆ ಉರಿ ಬರ್ತಾ ಇದೆ. ಇವರು ಯಾಕೆ ಬಂದರು? ಇವರಿಗೆ ರಾಜ್ಯ ಕೊಡಬೇಕಾಗ್ತದೆ. ಸೊ ನಾನು ರಾಜ್ಯ ಕೊಡೋದಿಲ್ಲ, ಇದು ರಾಜ್ಯ ನಂದೇ, ನಾನು ಒಂದು ಚೂರು ಅವರಿಗೆ ಕೊಡುವವನಲ್ಲ. ಅದಕ್ಕೋಸ್ಕರ ಅವರನ್ನು ಹೇಗೆ ಹೊರಗೆ ಹಾಕೋದು, ಅವರು ಹೊರಗೆ ಹೋದವರನ್ನು ಹೇಗೆ ಒಳಗೆ ಬಾರದ ಹಾಗೆ ಮಾಡಬೇಕು, ಇದೇ ಉಪಾಯ 13 ವರ್ಷಗಳಿಂದ ನಾನು ಅದನ್ನೇ ಮಾಡ್ತಾ ಇದ್ದೆ ಅಂತ ಹೇಳ್ತಾರೆ. ಈ ಏನದು ಇತ್ಯುಕ್ತ ಆಹ ಪಿತರಂ. ಧೃತರಾಷ್ಟ್ರ, ಇದು ಖಂಡಿತ ಸಾಧ್ಯ ಆಗದ ಮಾತು, ಏನು ಮಾತಾಡ್ತಾ ಇದೆಯಾ ಅಂತ ದುರ್ಯೋಧನಿಗೆ ಹೇಳಿದಾಗ, ದುರ್ಯೋಧನ ಶಕುನಿಯನ್ನು ನೋಡಿ ತಂದೆಗೆ ಹೇಳ್ತಾನೆ, ಏನು ನಿಂದು ಸಮಸ್ಯೆ? ನಿನ್ನ ಸಮಸ್ಯೆಗೆ ಪರಿಹಾರ ನನ್ನ ಹತ್ರ ಇದೆ. ನೀನು ಖಾಲಿ ಮನಸ್ಸು ಮಾಡು. ಮನಸ್ಸು ಮಾಡಿದೆಯಲ್ಲ, ಈಗ ಸಾಕು, ನಿನ್ನ ಕೆಲಸ ಆಗೋಯ್ತು, ನನ್ನ ಕೆಲಸನೂ ಆಗೋಯ್ತು. ಸೊ ಇದಕ್ಕೆ ನಾನೊಂದು ಉಪಾಯವನ್ನು ಹೂಡಿದ್ದೇನೆ, ಅದನ್ನು ಆಲಿಸು. ವಿಧಿ ಮಯಾ ಸೃಷ್ಟ, ವಿಧಿ ಮಯಾ ಸೃಷ್ಟ, ನನ್ನಿಂದ ಉಪಾಯ ಆಗಿದೆ, ಸೃಷ್ಟಿ ಮಾಡಿ ಆಗಿದೆ, ಈಗ ಅದನ್ನು ಎಕ್ಸಿಕ್ಯೂಟ್ ಮಾಡಿದರೆ ಆಯಿತು. ಅದನ್ನು ಆಲಿಸು. ಈ ಪಾಂಡವರು ನಗರಕ್ಕೆ ಆಗಮಿಸಿ 13 ವರ್ಷಗಳು ಕಳೆದವು. ತಾವತ್ ಅಂದಿನಿಂದ ಇವತ್ತಿನವರೆಗೆ ಏನಂತೇಳಿದರೆ ಈ ಯೋಜನೆ ಹೇಗೆ ಮಾಡಬೇಕು, ಹೇಗೆ ಸಿಕ್ಕಿ ಬೀಳಬಾರದು, ಹೇಗೆ ಏನಂತೇಳಿದರೆ ಹೊರಗೆ ಅವರು ಹೋಗಬೇಕು ಅಂದರೆ ಬೆಣ್ಣೆಯಿಂದ ಕೂದಲು ತೆಗೆದಾಗೆ ಆರಾಮ ಹೊರಗೆ ಹೋಗಬೇಕು, ಒಳಗೆ ಎಂದೆಂದಿಗೂ ವಾಪಸ್ಸು ಬರಬಾರ್ದು. ಅಂತಹ ಬಹಳ ಒಂದು ಶ್ರೇಷ್ಠವಾದ ಯೋಜನೆ ಉಪಾಯ ಮಾಡಿಟ್ಟಿದ್ದೇನೆ. ಇದೇ ನನ್ನ ಬಯಕೆ, ಮಯಾ ಇಷ್ಟ ಅಂತ ಹೇಳ್ತಾನೆ. ಇದೇ ಆಗಬೇಕು, ಈ ನಂದು ಉಪಾಯ ಇದು ಎಕ್ಸಿಕ್ಯೂಟ್ ಆಗಬೇಕು. ನಮಗೆಲ್ಲ ಸಾಯಲು ಅನುಮತಿ ಕೊಡುವಲು ಬೇಡುವ ದುರ್ಯೋಧನ ಏನಂತೇಳಿದರೆ ಪಾಂಡವರನ್ನು ಹೇಗೆ ರಾಜ್ಯ ಭ್ರಷ್ಟರನ್ನಾಗಿ ಮಾಡಬೇಕು ಅಂತ ಉಪಾಯವನ್ನು ಯೋಜಿಸಿ ಇಟ್ಟಿದ್ದಾನೆ. ಈಗ ದುರ್ಯೋಧನನಿಗೆ ತಿಳಿಸಲಿದ್ದಾನೆ. ಆಯಿತಾ? ಆ ನಂತರ ಪಾಂಡವರು ಹಸ್ತಿನಾಪುರಕ್ಕೆ ಆಗಮಿಸಿ 13 ವರ್ಷಗಳು ಆಗಿದ್ದವು ಎಂದರೆ ಅವರು ಬರುವಾಗ ಯುಧಿಷ್ಠಿರನಿಗೆ 16 ವರ್ಷ. ಈಗ ಬಂದು 13 ವರ್ಷ ಆಯಿತು ಅಂತ ಹೇಳಿದರೆ ಈಗ ಅವನಿಗೆ 29 ವರ್ಷ. ಯಾರಿಗೆ? ಯುಧಿಷ್ಠಿರನಿಗೆ. ಭೀಮಸೇನನಿಗೆ 28 ವರ್ಷ, 1 ವರ್ಷ ಕಡಿಮೆ. ಅರ್ಜುನನಿಗೆ 27, ನಕುಲ ಸಹದೇವರಿಗೆ 1 ವರ್ಷ ಕಡಿಮೆ, 26. ಸೊ ಹೀಗೆ 28 ವರ್ಷ ಯುಧಿಷ್ಠಿರನಿಗೆ, 29, ಭೀಮಸೇನನಿಗೆ 28 ಹೇಳ್ತಾರೆ ಪ್ರಭಂಜನಾಚಾರ್ಯರು. ರಾಮಾಯಣದಲ್ಲಿ ರಾಮದೇವರನ್ನು ಮಂತ್ರೆ ಕೈಕೇಯಿಗೆ ಮಂತ್ರ ಮಾಡಿ ಕೈಕೇಯಿಂದ ಆ ವರವನ್ನು ಕೇಳುವಾಗೆ ಮಾಡಿ ರಾಮನನ್ನು ವನವಾಸಕ್ಕೆ ಅಟ್ಟಿದಳು ಮಂಥರೆ. ಆಗ ಶ್ರೀರಾಮಚಂದ್ರ ದೇವರ ವಯಸ್ಸು ಕೂಡ 28 ವರ್ಷ ಆಗಿತ್ತು ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಇದೆ. ಇಲ್ಲಿ ಈಗ ಯುಧಿಷ್ಠಿರನಿಗೆ 29 ವರ್ಷ,
ದುರ್ಯೋಧನ ತಿಳ್ಕೊಂಡಿರ್ಬೋದು, 1 ವರ್ಷ ಜಾಸ್ತಿನೇ ಆಗಿಬಿಡ್ತು, ಇಷ್ಟೊತ್ತಿಗೆ ಹೋಗಿ ಬಿಡಬೇಕಾಗಿತ್ತು ಯಾರು, ಕೌರವರು, ಆಮೇಲೆ ಪಾಂಡವರು, ಅವರನ್ನು ಇಷ್ಟೊತ್ತಿಗೆ ಅಟ್ಟಿ ಬಿಡಬೇಕಾಗಿತ್ತು, ಎಲ್ಲಿಗೆ ಅಂತ ಗೊತ್ತಿಲ್ಲ ಉಪಾಯ. ಇನ್ನು ಧೃತರಾಷ್ಟ್ರ ಯೋಚನೆ ಮಾಡ್ತಾ ಇದ್ದಾನೆ, ಏನು ಉಪಾಯ ಉಂಟಪ್ಪ ಇವನ ಹತ್ರ ಅಂತ ಯೋಚನೆ ಮಾಡ್ತಾ ಇರುವಾಗ ಹೀಗೆ ಇವತ್ತು ನಮ್ಮ ಟೈಮ್ ಆಗಿದೆ, ಅದನ್ನು ಇವತ್ತು ಇಲ್ಲಿಗೆ ನಿಲ್ಲಿಸ್ಕೊಳ್ಳೋಣ. ಏನು ಉಪಾಯ ದುರ್ಯೋಧನನದ್ದು, ಪಾಂಡವರನ್ನು ಹೊರಗೆ ಅಟ್ಟುವಂಥದ್ದು, ವಾಪಸ್ಸು ಬಾರದೇ ಇರುವಾಗೆ ಮಾಡುವಂಥದ್ದು, ಪ್ರಜೆಗಳಿಗೆಲ್ಲ ಒಂದು ಚೂರು ವಿಷಯ ಗೊತ್ತಾಗದಾಗೆ, ಪ್ರಜೆಗಳಿಗಾಗಲಿ ಹಿರಿಯರಿಗಾಗಲಿ ಯಾರಿಗೂ ಒಂದು ಚೂರು ಗೊತ್ತಾಗದೇ ಇರುವ ಹಾಗೆ ಏನು ಮಾಡಿದ ಅನ್ನುವಂಥದ್ದನ್ನು ಮುಂದೆ ನೋಡ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.